ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಶಿವ ಮರಡಿ ಮಾತಾಡೋದು ಇನ್ಫೋಬೈಟ್ಸ್ ಕನ್ನಡ ಯೂಟ್ಯೂಬ್ ಚಾನಲಿಂದ. ಇವತ್ತು ನಾನು ನಿಮಗೆ ವಿಶೇಷವಾಗಿ ಆಪರೇಷನ್ ಸಿಂಧೂರ್ನ ಬಗ್ಗೆ ಕಂಪ್ಲೀಟ್ ಆದ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಅಷ್ಟರಲ್ಲಿ ಯಾರ್ಯಾರು ಇನ್ನೂವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಬೇಡಿ ಮತ್ತು ಬೆಲ್ಲೈಕನ್ನು ಕ್ಲಿಕ್ ಮಾಡ್ಕೊಳ್ಳಿ. ಪಾಕಿಸ್ತಾನದಿಂದ ಪದೇ ಕದನ ವಿರಾಮ ಉಲ್ಲಂಘನೆ ಆಗ್ತಾ ಇರೋದು ಇದು ಹೊಸತೇನಲ್ಲ. ಆದರೆ ಈ ಬಾರಿ ಆಗಿರುವಂಥ ಕದನ ವಿರಾಮ ಉಲ್ಲಂಘನೆ ಅಥವಾ ಭಯೋತ್ಪಾದಕರ ದಾಳಿ ಇಡೀ ದೇಶವನ್ನು ಬೆಚ್ಚಿ ಬೀಳಿಸಿದೆ. ಈ ಪಹಲ್ಗಾಮ್ ಅನ್ನುವಂಥದ್ದು ಕಾಶ್ಮೀರದಲ್ಲಿರುವಂಥ ಒಂದು ಸುಂದರವಾದ ಹಳ್ಳಿ. ಇಲ್ಲಿ ಎಲ್ಲ ಜನರು ಬೇರೆ ಬೇರೆ ರಾಜ್ಯಗಳಿಂದ ಅಥವಾ ಬೇರೆ ಬೇರೆ ಊರುಗಳಿಂದ ಇಲ್ಲಿಗೆ ಹನಿಮೂನ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಕಾರಣಗಳಿಗೆ ಅಥವಾ ರಜೆ ಸಲುವಾಗಿ ರಜೆ ಇದ್ದಾಗ ಇಲ್ಲಿಗೆ ಈ ಒಂದು ಪ್ರಕೃತಿ ಸೌಂದರ್ಯವನ್ನು ಅನುಭವಿಸಲು ಬರ್ತಾ ಇದೆ. ಆದರೆ ಏಪ್ರಿಲ್ 22, 2025ರಂದು ನಡೆದಂಥ ಭಯೋತ್ಪಾದಕ ದಾಳಿ ಏನಿದೆ, ಇದರಲ್ಲಿ ಒಟ್ಟಾರೆ 4 ಜನ ಭಯೋತ್ಪಾದಕರು ಗುಂಡಿನ ಸುರಿಮಳೆಯನ್ನು ಸುರಿಸಿದ್ದಾರೆ. ಅದರಲ್ಲೂ ಅಲ್ಲಿರುವಂಥ ಏನು ಪ್ರವಾಸಿಗರಿದ್ದಾರೆ ಅವರ ಧರ್ಮವನ್ನು ಕೇಳಿ ಅವ್ರನ್ನ ಸಾಯಿಸಿದ್ದಾರೆ. ಇದರಿಂದಾಗಿ ಎಷ್ಟೋ ಜನ ಹೆಣ್ಣು ಮಕ್ಕಳ ಸಿಂಧೂರ ಅಳಿಸಿ ಹೋಗಿದೆ. ಅಷ್ಟೇ ಅಲ್ಲದೆ ಇತ್ತೀಚೆಗೆ ಮದುವೆಯಾದಂಥ ಎಷ್ಟೋ ಜನ ದಂಪತಿಗಳು ಬೇರೆ ಬೇರೆ ಆಗಿದ್ದಾರೆ. ಅದರಲ್ಲೂ ನಮ್ಮ ಕರ್ನಾಟಕದ ಮಂಜುನಾಥ್ ರಾವ್ ಎಂಬುವರು ನಿಧನರಾಗಿದ್ದಾರೆ. ಆದರೆ ಈ ದಾಳಿಯಲ್ಲಿ ಒಟ್ಟು 26 ಜನ ಹಿಂದೂಗಳು ಸಾವನ್ನಪ್ಪಿದ್ದಾರೆ. ಇದರಿಂದ ಪಾಕಿಸ್ತಾನಕ್ಕೆ ತಕ್ಕ ಶಾಸ್ತಿಯನ್ನು ಕಳಿಸಬೇಕು ಅಂತೇಳಿ ಭಾರತ ಸರ್ಕಾರ ಒಂದು ನಿರ್ಬಂಧಗಳನ್ನು ಹೇರಿದೆ. ಭಾರತ ಸರ್ಕಾರ ಪಾಕಿಸ್ತಾನಕ್ಕೆ ಹೇರಿದಂಥ ನಿರ್ಬಂಧಗಳು ಯಾವುದು ಅನ್ನೋದು ನಾನು ನಿಮಗೆ ಈಗ ಹೇಳ್ತಾ ಹೋಗ್ತಾನೆ. ಮೊದಲನೇದಾಗಿ 1960ರಿಂದ ಇರುವಂಥ ಸಿಂಧು ನದಿಯ ಜಲ ಒಪ್ಪಂದ ಏನಿದೆ ಅದನ್ನು ರದ್ದುಪಡಿಸಿದೆ. ಇದು ಮೊದಲನೇ ನಿರ್ಬಂಧನೆ. ಎರಡನೇ ನಿರ್ಬಂಧನೆ ಅಂತಂದರೆ ಪಾಕಿಸ್ತಾನದ ಪ್ರಜೆಗಳಿಗೆ ವೀಸಾವನ್ನು ರದ್ದು ಮಾಡಿದೆ. ಪಾಕಿಸ್ತಾನದಿಂದ ಏನು ಭಾರತಕ್ಕೆ ಬರ್ತಾರೆ ಅವರಿಗೆ ಅಲ್ಲಿ ಸಿಗುವಂಥ ವೀಸಾವನ್ನು ರದ್ದು ಮಾಡಿದೆ. ಮೂರನೇದೇನಿದೆ ಅಂತಂದರೆ ಪಾಕಿಸ್ತಾನದ ಪ್ರಜೆಗಳು ಏನದು ಈಗ ವೀಸಾ ಪಡೆದುಕೊಂಡು ಭಾರತದಲ್ಲಿದ್ದಾರೆ ಅವರಿಗೆ 48 ಗಂಟೆಗಳ ಗಡುವನ್ನು ಕೊಟ್ಟಿದೆ ಈ ಭಾರತವನ್ನು ತೊರಲಿಕ್ಕೆ. ಅಂದರೆ ಈಗ 48 ಗಂಟೆ ಒಳಗಡೆ ಅವರು ಭಾರತ ಬಿಟ್ಟು ಹೋಗಬೇಕು ಪಾಕಿಸ್ತಾನಕ್ಕೆ. ಇದು ಮೂರನೇ ನಿರ್ಬಂಧನೆ. ನಿರ್ಬಂಧನೆ ಏನು ಅಂತಂದರೆ ಭಾರತದಲ್ಲಿರುವಂಥ 25 ಪಾಕಿಸ್ತಾನದ ರಾಜತಾಂತ್ರಿಕರನ್ನು ಉಚ್ಚಾಟನೆಯನ್ನು ಮಾಡಿದೆ. ಈ ಭಾರತದಲ್ಲಿ ಒಂದು ಪಾಕಿಸ್ತಾನದ ಒಂದು ರಾಜತಾಂತ್ರಿಕರ ಅಧಿಕಾರಿಗಳಿರ್ತಾರೆ ಅವ್ರನ್ನ ಭಾರತ ಸರ್ಕಾರ ಉಚ್ಚಾಟನೆ ಮಾಡಿದೆ. ನಾಲ್ಕನೇದೇನು ಅಂತಂದರೆ ಅಟಾರಿ ಮತ್ತು ವಾಘಾ ಬಾರ್ಡರನ್ನು ಏನು ಗಡಿ ಇದೆ ಅದನ್ನು ತಕ್ಷಣದಿಂದಲೇ ಬಂದ್ ಮಾಡಲಾಗಿದೆ. ಏನು ಅಂತಂದರೆ ಪಾಕಿಸ್ತಾನದಲ್ಲಿರುವಂಥ ಭಾರತದ ರಾಜತಾಂತ್ರಿಕರನ್ನು ಕರೆಸಿಕೊಂಡು ಅಲ್ಲಿಗೆ ಯಾವುದೇ ರಾಜತಾಂತ್ರಿಕರನ್ನು ನೇಮಿಸಬಾರದು ಅಂತೇಳಿ ಇಲ್ಲಿರುವ ರಾಜತಾಂತ್ರಿಕರ ಅಧಿಕಾರಿಗಳನ್ನು ಕರೆಸಿಕೊಂಡಿದೆ. ಇವಿಷ್ಟು ಈ ದಾಳಿ ಆದ ತಕ್ಷಣದಿಂದ ಜಾರಿಯಾಗಿದೆ ಈ ನಿರ್ಬಂಧನೆಗಳು. ಮುಂದೆ ಹೋಗ್ತಾ ಒಂದಷ್ಟು ನಿರ್ಬಂಧನೆಗಳನ್ನ ಭಾರತ ಹೇರಿದೆ. ಇದರಲ್ಲಿ ಭಾರತದ ಗಡಿ ಅಥವಾ ಭಾರತದ ಮೇಲೆ ವಾಯು ಪ್ರದೇಶದಲ್ಲಿ ಯಾವುದೇ ಪಾಕಿಸ್ತಾನದ ವಿಮಾನ ಹಾರಾಟ ಮಾಡಬಾರ್ದು ಅನ್ನುವಂಥ ನಿರ್ಬಂಧನೆಯನ್ನು ಹೇರಿದೆ. ಸಿಂಧು ನದಿಯ ಜೊತೆಗೆ ಇನ್ನೊಂದು ನದಿಯಾದಂಥ ಜೇಲಂ ನದಿಯನ್ನು ಸಂಪೂರ್ಣವಾಗಿ ಬಂದ್ ಮಾಡಿದೆ. ಯಾವುದೇ ಅಲ್ಲಿಗೆ ಪಾಕಿಸ್ತಾನಕ್ಕೆ ಯಾವ ನೀರು ಕೂಡ ಹರಿಬಾರ್ದು ಅಂತೇಳಿ ಆ ಒಂದು ಜೇಲಂ ನದಿಯನ್ನು ಕೂಡ ಬಂದ್ ಮಾಡಿದೆ. ಇಷ್ಟು ನಿರ್ಬಂಧನೆಗಳನ್ನ ಭಾರತ ಸರ್ಕಾರ ಪಾಕಿಸ್ತಾನಕ್ಕೆ ಹಾಕಿದೆ. ಯಾಕೆ ಅಂತಂದರೆ ನಿಮಗೆ ಗೊತ್ತಿರ್ಬೋದು ಪಹಲ್ಗಾಮ್ ದಾಳಿ ಅನ್ನುವಂಥದ್ದು ಎಷ್ಟು ಭೀಕರತೆಯಿಂದ ಕೂಡಿತ್ತು ಅಂತಂತ. ಯಾಕೆಂದರೆ ಪ್ರತಿಯೊಬ್ಬ ಭಾರತೀಯರನ್ನು ಕೆರಳಿಸುವಂತೆ ಮಾಡಿದೆ. ಯಾಕೆಂತಂದರೆ ಹಿಂದೂಗಳನ್ನು ಧರ್ಮ ಕೇಳಿ ಹೊಡೆಯೋದು ಎಷ್ಟರ ಮಟ್ಟಿಗೆ ಸರಿ. ಭಾರತ ದೇಶ ಇಷ್ಟೆಲ್ಲ ನಿರ್ಬಂಧನೆಗಳನ್ನು ಹೇರಿದ ನಂತರ ಯುದ್ಧಕ್ಕೆ ರೆಡಿ ಮಾಡಿಕೊಳ್ಳುತ್ತೆ. ಅದು ಯಾವ ರೀತಿ ಅಂತಂತಂದರೆ ಯುದ್ಧ ಪ್ರಾರಂಭವಾಗಿಂತ ಮುಂಚೆ ಏನೆಲ್ಲ ಮಾಡಬೇಕು ಅಥವಾ ಯಾವ ರೀತಿ ತರಬೇತಿ ಅಭ್ಯಾಸಗಳನ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ವಾಯುಸೇನೆ, ಭೂಸೇನೆ ಮತ್ತು ಜಲಸೇನೆಗಳಿದೆ. ಎಲ್ಲ ಪ್ರತಿಯೊಂದು ಸೇನೆಗಳಿಗೂ ಕೂಡ ತರಬೇತಿ ನೀಡುತ್ತೆ. ಅದಲ್ಲದೆ ಮೇ 7ನೇ ತಾರೀಕು ಯುದ್ಧದ ಮಾಕ್ ಡ್ರಿಲ್ಲನ್ನು ಆಯೋಜನೆ ಮಾಡುತ್ತೆ.
ಮಾಕ್ ಡ್ರಿಲ್ ಅಂತಂತಂದರೆ ಯುದ್ಧ ಸನ್ನಿವೇಶಗಳಲ್ಲಿ ನಾಗರಿಕರನ್ನು ಹೇಗೆ ಕಾಪಾಡಬೇಕು ಮತ್ತು ಯಾವ ಸನ್ನಿವೇಶಗಳನ್ನು ಹೇಗೆ ನಿಭಾಯಿಸಬೇಕು. ಸೊ ಬಾಂಬ್ ಬಿದ್ದಾಗ ಅಥವಾ ಬೇರೆ ಬೇರೆ ಯುದ್ಧಗಳಾದಾಗ ಸೊ ಯಾವ ರೀತಿ ಜನರನ್ನು ಕಾಪಾಡಬೇಕು ಮತ್ತು ಹೇಗೆ ಪ್ರತಿದಾಳಿ ಮಾಡಬೇಕು ಮತ್ತು ಯಾವ ರೀತಿ ಸುರಕ್ಷಿತ ಸ್ಥಳಕ್ಕೆ ಜನರನ್ನು ಕರ್ಕೊಂಡು ಹೋಗಬೇಕು ಅನ್ನೋದರ ಬಗ್ಗೆ ಒಂದು ಅಭ್ಯಾಸ ಅಂದರೆ ಟೆಸ್ಟ್ ರೀತಿಯಲ್ಲಿ ಮಾಕ್ ಡ್ರಿಲ್ಲನ್ನು ಆಯೋಜನೆ ಮಾಡುತ್ತೆ. ಇದು ಮೇ 7ನೇ ತಾರೀಕಿಗೆ. ಆದರೆ ಇಲ್ಲಿ ಮೇ 7ನೇ ತಾರೀಕಿಗೆ ಆಗಿದ್ದೇ ಬೇರೆ. ಪಾಕಿಸ್ತಾನದ ದಾಳಿಯ ಪ್ರತೀಕಾರಕ್ಕೆ ಭಾರತ ಕಾಯ್ತಾ ಇತ್ತು. ಅಷ್ಟೊತ್ತಿಗೆ ಪ್ರಧಾನಮಂತ್ರಿಯವರು ಒಂದು ಆಪರೇಷನ್ ಪ್ರಾರಂಭ ಮಾಡ್ತಾರೆ. ಅದು ಆಪರೇಷನ್ ಸಿಂಧೂರ್. ಆಪರೇಷನ್ ಸಿಂಧೂರ್ ಅಂತ ಯಾಕೆ ಹೆಸರಿಟ್ಟರು ಅಂತಂತಂದರೆ, ಸೊ ಭಾರತದಲ್ಲಿ 26 ಜನ ಪಹಲ್ಗಾಮ್ ದಾಳಿಯಲ್ಲಿ ಮೃತಪಟ್ಟರು. ಸೊ ಅಲ್ಲಿ ಎಷ್ಟೋ ಜನ ಹೆಣ್ಣು ಮಕ್ಕಳ ಸಿಂಧೂರನ್ನು ಅಳಿಸಿ ಹಾಕಿದರು ಭಯೋತ್ಪಾದಕರು. ಸೊ ಅದೇ ಕಾರಣಕ್ಕೆ ಆಪರೇಷನ್ ಸಿಂಧೂರ್ ಅನ್ನುವಂಥ ಹೆಸರನ್ನು ಈ ಒಂದು ಸ್ಟ್ರೈಕಿಗೆ ಹೆಸರಿಟ್ಟರು. ಇಡೀ ದೇಶ ಮಾಕ್ ಡ್ರಿಲ್ ಹೇಗೆ ಆಗುತ್ತೆ ಅಂತ ಕಾಯ್ತಾ ಇದ್ದರೆ ಅತ್ತ ನಮ್ಮ ಸೇನೆ ಮೇ 7ನೇ ತಾರೀಕಿಗೆ ನಡು ರಾತ್ರಿಯಲ್ಲಿ 1:28 ಏರ್ ಸ್ಟ್ರೈಕನ್ನು ಪಾಕಿಸ್ತಾನದ ಮೇಲೆ ಮಾಡುತ್ತೆ. ಅದು 23 ನಿಮಿಷಗಳ ಕಾಲ. ಪಾಕಿಸ್ತಾನದ ಒಟ್ಟು 9 ನಗರಗಳನ್ನು 9 ಸ್ಥಳಗಳನ್ನು ಗುರಿಯಾಗಿಸಿ ಭಾರತ ದಾಳಿ ಮಾಡುತ್ತೆ. ಅದು ರಫೇಲ್ ಯುದ್ಧ ವಿಮಾನ. ಪಾಕಿಸ್ತಾನದ ಆ 9 ಸ್ಥಳಗಳು ಯಾವುದು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಮೊದಲನೇದಾಗಿ ಕೋಟಿ, ಎರಡನೇದ್ದು ಬಹಲ್ವಾಲ್ಪುರ, ಮೂರನೇದ್ದು ಮುರ್ಡೆ, ನಾಲ್ಕನೇದ್ದು ಗುಲ್ಪುರ್, ಐದನೇದ್ದು ಸವಾಯ್ ಕ್ಯಾಂಪು, ಆರನೇದ್ದು ಬಿಲಾಲ್ ಕ್ಯಾಂಪು, ಏಳನೇದ್ದು ಬರ್ನಲ್ ಕ್ಯಾಂಪು, ಎಂಟನೇದ್ದು ಸರ್ಜಲ್ ಕ್ಯಾಂಪು, 9ನೇದ್ದು ಮೆಹಮೂನ್ ಕ್ಯಾಂಪ್. ಭಾರತ ಈ ದಾಳಿಯನ್ನು ಫ್ರಾನ್ಸ್ನಿಂದ ಆಮದು ಮಾಡಿಕೊಂಡಂಥ ರಫೇಲ್ ಯುದ್ಧ ವಿಮಾನಗಳ ಮೂಲಕ ದಾಳಿಯನ್ನು ಮಾಡುತ್ತೆ ಪಾಕಿಸ್ತಾನದ ಮೇಲೆ. ಈಗೆಲ್ಲ ಗೊತ್ತಿರಲಿ, ಈ ಒಂದು ಆಪರೇಷನ್ ಸಿಂಧೂರನ್ನು ನಿರ್ದೇಶನ ಮಾಡಿರುವಂಥವರು ಅಥವಾ ಇದನ್ನು ಮುನ್ನಡೆಸಿದಂಥವರು ಇಬ್ಬರು ಹೆಣ್ಮಕ್ಳು. ಈ ಆಪರೇಷನ್ ಸಿಂಧೂರನ್ನು ಮುನ್ನಡೆಸಿರುವಂಥ ಇಬ್ಬರು ಹೆಣ್ಣು ಮಕ್ಕಳ ಹೆಸರು ಏನಂತಂದರೆ, ಒಬ್ಬರು ಲೆಫ್ಟಿನೆಂಟ್ ಕರ್ನಲ್ ಸೋಫಿಯಾ ಖುರೇಶಿ, ಇನ್ನೊಬ್ಬರು ವಿಂಗ್ ಕಮಾಂಡರ್ ವ್ಯೋಮಿಕಾ ಸಿಂಗ್. ಒಟ್ಟಾರೆಯಾಗಿ ಈ ಆಪರೇಷನ್ ಸಿಂಧೂರ್ನಲ್ಲಿ 80 ಉಗ್ರರು ಸಾವನ್ನಪ್ಪಿರುವುದು ದೃಢಪಟ್ಟಿದೆ. ಈ ಒಂದು ಆಪರೇಷನ್ ಸಿಂಧೂರ್ನಲ್ಲಿ ಕುಖ್ಯಾತ ಉಗ್ರಗಾಮಿ ಮಸೂದ್ ಅಜರ್ ತನ್ನ ಇಡೀ ಕುಟುಂಬವನ್ನು ಕಳೆದುಕೊಳ್ತಾರೆ. ಈ ಒಂದು ಆಪರೇಷನ್ ಸಿಂಧೂರ್ ಅನ್ನುವಂಥದ್ದು ಇಡೀ ದೇಶದ ತುಂಬ ಬಹಳ ದೊಡ್ಡ ಸಂಚಲನವನ್ನು ಸೃಷ್ಟಿ ಮಾಡುತ್ತದೆ. ಯಾಕೆ ಅಂತಂತಂದರೆ, ಈ ಕಡೆ ಮಾಕ್ ಡ್ರಿಲ್ ಮಾಡ್ತೇವೆ ಅಂತ ಹೇಳಿ ಇಡೀ ಸೇನೆ ಪಾಕಿಸ್ತಾನದ ಮೇಲೆ ಏರ್ ಸ್ಟ್ರೈಕನ್ನು ಮಾಡುತ್ತೆ. ಅದು 80 ಉಗ್ರರನ್ನು ಸೆರೆಬಡಿಯುತ್ತೆ. ಈ ದಾಳಿಯಿಂದ ಪಾಕಿಸ್ತಾನ ಸುಮ್ಮನಿರದೆ ಸೊ ಭಾರತದ ಮೇಲೆ ಪ್ರತಿ ದಾಳಿಯನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡುತ್ತೆ. ಅದು 500 ಡ್ರೋನ್ಗಳಿಂದ. ಸೊ ಇದರಲ್ಲಿ ನೀವು ತಿಳ್ಕೊಬೇಕಿರೋ ವಿಷಯ ಏನಂತಂದರೆ, 500 ಡ್ರೋನ್ಗಳು ಚೀನಾ ನಿರ್ಮಿತ, ಅಂದರೆ ಚೀನಾದಿಂದ ಆಮದು ಮಾಡಿಕೊಂಡಿರುವಂಥದ್ದು. ಅದರಲ್ಲಿ ಮಿಸೈಲ್ಗಳನ್ನು ಕೂಡ ಚೀನಾದಿಂದ ಆಮದು ಮಾಡಿಕೊಂಡಿದೆ. ಸೊ ಇದರಲ್ಲಿ ಏನಾಗಿದೆ ಅಂತಂದರೆ, ಸೊ ನೀವು 500 ಡ್ರೋನ್ಗಳಂತ ಹೇಳಿದೆ, 500 ಡ್ರೋನ್ಗಳನ್ನು ಪಾಕಿಸ್ತಾನ ಆಮದು ಮಾಡಿಕೊಂಡಿದೆ. ಪಾಕಿಸ್ತಾನದ 500 ಡ್ರೋನ್ಗಳನ್ನ ಬಿಟ್ಟಿದೆಯಲ್ಲ ಭಾರತದ ಮೇಲೆ, 500 ಡ್ರೋನ್ಗಳಲ್ಲಿ 400 ಡ್ರೋನ್ಗಳಲ್ಲಿ ಬಾಂಬ್ ಇಲ್ಲ. ಬರೀ 100 ಡ್ರೋನ್ಗಳಲ್ಲಿ ಮಾತ್ರ ಬಾಂಬ್ ಇದೆ. ಆದರೆ ಮೇ 8ನೇ ತಾರೀಕಿಗೆ ನಡೆದಿರುವಂಥ ಘಟನೆನೇ ಬೇರೆ. ಪಾಕಿಸ್ತಾನ ದಾಳಿ ಮಾಡುತ್ತೆ, ಆದರೆ ಭಾರತ ಆ ದಾಳಿಯನ್ನು ಸಂಪೂರ್ಣವಾಗಿ ಯಶಸ್ವಿಯಾಗಿ ತಡೆಗಟ್ಟುತ್ತೆ. ಭಾರತ ಆ ರಾತ್ರಿ ಮೇ 8ನೇ ತಾರೀಕು ರಾತ್ರಿ ಪಾಕಿಸ್ತಾನದ ಮೇಲೆ ಪದೇ ದಾಳಿ ಮಾಡ್ತಾ ಹೋಗುತ್ತೆ. ಪ್ರಮುಖ ನಗರಗಳಾದ ಇಸ್ಲಾಮಾಬಾದ್, ಲಾಹೋರ್, ರಾವಲ್ಪಿಂಡಿ ಮೇಲೆ ದಾಳಿ ಮಾಡುತ್ತೆ. ಪಾಕಿಸ್ತಾನದಿಂದ ದಾಳಿ ಆಗಿರುತ್ತೆ. ಆ ದಾಳಿಯಲ್ಲಿ ಬಂದಂಥ 500 ಡ್ರೋನ್ಗಳು ಮತ್ತು 50 ಮಿಸೈಲ್ಗಳನ್ನು ಭಾರತ ಸೇನೆ ಹೊಡೆದಾಕುತ್ತೆ. ಅದು ಭಾರತದಲ್ಲಿರುವಂಥ S-400 ಸುದರ್ಶನ ಚಕ್ರ ಅಂತ ಏನು ಕರಿತೀವಿ ನಾವು, ರಷ್ಯಾದಿಂದ ಆಮದು ಮಾಡಿಕೊಂಡಿರೋಂಥದ್ದು. ಸೊ ಅದರ ಮೂಲಕ ಎಲ್ಲ ಮಿಸೈಲ್ಗಳನ್ನು ಮತ್ತು ಎಲ್ಲ ಡ್ರೋನ್ಗಳನ್ನು ತಡೆಗಟ್ಟುತ್ತೆ ಮತ್ತು ಹೊಡೆದಾಕುತ್ತೆ. ಇಷ್ಟೇ ಅಲ್ಲದೆ ಪಾಕಿಸ್ತಾನದ 4 ಫೈಟರ್ ಜೆಟ್ಗಳು, ಏರ್ಕ್ರಾಫ್ಟ್ಗಳನ್ನು ಭಾರತ ಹೊಡೆದಾಗುತ್ತೆ. ಭಾರತ ಪಾಕಿಸ್ತಾನದ ಒಟ್ಟು 16 ನಗರಗಳನ್ನು ಗುರಿಯಾಗಿಸಿಕೊಂಡು ಅವತ್ತು ದಾಳಿ ಮಾಡುತ್ತೆ. ಆ
ಆ ರಾತ್ರಿ ದಾಳಿ ಮಾಡಿದ್ದು ರಫೇಲ್ ವಿಮಾನಗಳ ಮೂಲಕ. ಆದರೆ ದಾಳಿ ಮಾಡಿದಾಗ ಬಳಸಿರುವಂಥ ಕ್ಷಿಪಣಿ ಬ್ರಹ್ಮೋಸ್ ಅಂತ. ವಾಯುಸೇನೆ ಮತ್ತು ಭೂಸೇನೆಗಳು ಆ್ಯಕ್ಟಿವ್ ಆಗಿ ತಮ್ಮ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಆ ಕಡೆ ಅರಬ್ಬಿ ಸಮುದ್ರದಲ್ಲಿ ಪಾಕಿಸ್ತಾನದ ಮೇಲೆ ಭಾರತದ ಬಾಹುಬಲಿ ಎಂದೇ ಖ್ಯಾತಿಯಾಗಿರುವಂಥ INS ವಿಕ್ರಾಂತ್ ಕರಾಚಿ ಮೇಲೆ ದಾಳಿ ಮಾಡುತ್ತೆ. INS ವಿಕ್ರಾಂತ್ ಕರಾಚಿಯ ಪೋರ್ಟ್ ಮೇಲೆ ದಾಳಿ ಮಾಡಿ ಇಡೀ ಪೋರ್ಟ್ನ ಧ್ವಂಸ ಮಾಡುತ್ತೆ. INS ವಿಕ್ರಾಂತ್ ಅನ್ನುವಂತಹದ್ದು ಭಾರತದಲ್ಲಿ ಎಷ್ಟು ಪ್ರಮುಖ ಸ್ಥಾನವನ್ನು ವಹಿಸಿದೆ ಅಂತಂತಂದರೆ, ಸಮುದ್ರದಲ್ಲಿ ಯಾವುದೇ ಒಂದು ವಿಮಾನಗಳನ್ನು ಹೊತ್ತೊಯ್ಯಲಿಕ್ಕೆ ಅಥವಾ ಯಾವುದೇ ಒಂದು ದಾಳಿ ಆದಾಗ ಅಥವಾ ಯುದ್ಧ ನಡೆದಾಗ ವಿಮಾನಗಳನ್ನ ಅಲ್ಲಿ ವಾಯುಸೇನೆಗೆ ನೀಡಲಿಕ್ಕೆ ಅಥವಾ ಅಲ್ಲಿ ಸಹಕಾರ ನೀಡಲಿಕ್ಕೆ ಬಳಸುವಂಥ ಒಂದು ವಾರ್ಶಿಪ್ ಆಗಿದೆ. ಒಂದು ವಾರ್ಶಿಪ್ಪಲ್ಲಿ INS ವಿಕ್ರಾಂತಲ್ಲಿ ಒಟ್ಟು 36 ಏರ್ಕ್ರಾಫ್ಟ್ಗಳನ್ನು ನಾವು ಅಲ್ಲಿ ಕಾಣಬಹುದು. ಸೊ ಅಲ್ಲಿ ಅದರದ್ದೇ ಆದಂಥ ರನ್ವೇ ಕೂಡ ಇದೆ. ವಾರ್ಶಿಪ್ಪನ್ನು ನಾವು ತೇಲುವ ರನ್ವೇ ಅಂತ ಕೂಡ ಹೇಳ್ಬೋದು. S-400 ಸುದರ್ಶನ್ ಚಕ್ರಕ್ಕೆ ಬಂದರೆ ಇದು ರಷ್ಯಾದಿಂದ ಆಮದು ಮಾಡಿಕೊಂಡಂಥ ಏರ್ ಡಿಫೆನ್ಸ್ ಸಿಸ್ಟಮ್. ಸೊ ಇದರಲ್ಲಿ ನಾವು ಯಾವುದೇ ಒಂದು ವೈಮಾನಿಕ ದಾಳಿ ಆದಾಗ ಅಥವಾ ಮಿಸೈಲ್ಗಳು ಬಂದಾಗ ಅವುಗಳನ್ನ ಸಂಪೂರ್ಣವಾಗಿ ತಡೆಗಟ್ಟಬಹುದು. ಇದು 600 ಕಿಲೋಮೀಟರ್ವರೆಗೂ ಕಾರ್ಯಾಚರಣೆ ಮಾಡುತ್ತೆ. ಅಂದರೆ ಇಲ್ಲಿಂದ 600 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಎಷ್ಟೇ ಡ್ರೋನ್ಗಳು ಅಥವಾ ಎಷ್ಟೇ ಮಿಸೈಲ್ಗಳು ಬಂದರೂ ಅವುಗಳನ್ನ ಪತ್ತೆ ಹಚ್ಚಿ ಹೊಡೆದಾಕುತ್ತೆ. ಈ ಎಲ್ಲ ದಾಳಿಗಳಿಂದ ಪಾಕಿಸ್ತಾನ ಸೋತು ಬಿಡುತ್ತೆ. ಸೊ ಈ ಎಲ್ಲ ದಾಳಿಗಳಿಂದ ಪಾಕಿಸ್ತಾನಕ್ಕೆ ಆಗಿರುವಂಥ ನಷ್ಟ ಎಷ್ಟು ಗೊತ್ತಾ? ಒಟ್ಟು 1600 ಕೋಟಿ ಇಂದ ಪಾಕಿಸ್ತಾನದ ಆರ್ಥಿಕತೆ ಕುಸಿದೋಗುತ್ತೆ. ಪಾಕಿಸ್ತಾನದ ಷೇರು ಮಾರುಕಟ್ಟೆ ಕುಸಿದೋಗುತ್ತೆ. ಮೊದಲಿಗೆ ಮೇ 7ನೇ ತಾರೀಕಾಗಿರುವಂಥದ್ದು ಆಪರೇಷನ್ ಸಿಂಧೂರ್ 1, ಆದರೆ ಮೇ 8ನೇ ತಾರೀಕಾಗಿರುವಂಥದ್ದು ಆಪರೇಷನ್ ಸಿಂಧೂರ್ 2. INS ವಿಕ್ರಾಂತ್ ಜೊತೆಗೆ ಇನ್ನೊಂದು ವಾರ್ಶಿಪ್ ಇದೆ, ಅದರ ಹೆಸರು INS ವಿಕ್ರಮಾದಿತ್ಯ. ಸೊ ಅವತ್ತು ಕರಾಚಿಯ ಮೇಲೆ ದಾಳಿ ಮಾಡಲಿಕ್ಕೆ ಹೋದಾಗ INS ವಿಕ್ರಾಂತ್ ಜೊತೆಗೆ ಒಟ್ಟು 26 ವಾರ್ಶಿಪ್ಗಳು ಅದರ ಜೊತೆಗೆ ಹೋಗಿವೆ. ಈ ದಾಳಿಗಳಿಂದ ಭಾರತದ ಶಕ್ತಿ, ಭಾರತದ ಸೇನಾ ಬಲ ಏನು ಅನ್ನುವಂಥದ್ದು ಇಡೀ ಜಗತ್ತಿಗೆ ಪರಿಚಯ ಆಗಿದೆ. ಪ್ರತಿ ಬಾರಿ ಪಾಕಿಸ್ತಾನ ಕದನ ವಿರಾಮ ಉಲ್ಲಂಘನೆ ಮಾಡಿದಾಗ ಭಾರತ ಶಾಂತಿಯ ಒಂದು ಮಾತುಕತೆಯನ್ನು ಮಾಡ್ತಾ ಇತ್ತು. ಆದರೆ ಈ ಬಾರಿ ಶಾಂತಿಯ ಮಾತುಕತೆ ಬಿಟ್ಟು ಪ್ರತಿ ದಾಳಿಯನ್ನು ಪಾಕಿಸ್ತಾನದ ಮೇಲೆ ಮಾಡಿದೆ. ಇದರಿಂದ ಪಾಕಿಸ್ತಾನಕ್ಕೆ ತಕ್ಕ ಉತ್ತರವನ್ನು ಭಾರತ ಕೊಟ್ಟಿದೆ. ಇಷ್ಟೆಲ್ಲ ಆದ ಮೇಲೆ ಪಾಕಿಸ್ತಾನದ ಪ್ರಧಾನಿಯಾದಂಥ ಶಹಬಾಜ್ ಶರೀಫ್ ಅವರು ಅಮೆರಿಕಾದ ಅಧ್ಯಕ್ಷರಾದಂಥ ಡೊನಾಲ್ಡ್ ಟ್ರಂಪ್ ಅವರ ಹತ್ರ ಹೋಗಿ ನಮ್ಮನ್ನು ಭಾರತದಿಂದ ಕಾಪಾಡಿ ಅಂತ ಕೇಳಿಕೊಂಡಾಗ ಡೊನಾಲ್ಡ್ ಟ್ರಂಪ್ ಅವರು ಮಧ್ಯಸ್ಥಿಕೆ ವಹಿಸಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಕದನ ವಿರಾಮದ ಸಂಧಾನವನ್ನು ಮಾಡ್ತಾರೆ. ಸೊ ಇದರಿಂದ ಭಾರತ ಮತ್ತು ಪಾಕಿಸ್ತಾನ ಎರಡೂ ದೇಶಗಳು ಕದನ ವಿರಾಮಕ್ಕೆ ಒಪ್ಪಿಗೆಯನ್ನು ಸೂಚಿಸುತ್ತವೆ. ಸೊ ಇವತ್ತು ನಾನು ನಿಮಗೆ ಹೇಳಿರುವಂಥ ಎಲ್ಲ ವಿಷಯಗಳೇನಿದೆ ಆಪರೇಷನ್ ಸಿಂಧೂರ್ನ ಬಗ್ಗೆ, ಸೊ ಆಪರೇಷನ್ ಸಿಂಧೂರ್ ಎಷ್ಟು ಮಹತ್ವದ್ದಾಗಿತ್ತು ಅಥವಾ ಆಪರೇಷನ್ ಸಿಂಧೂರ್ನ ಭಾರತ ಹೇಗೆ ಮಾಡ್ತು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದ ಮಾಹಿತಿಯನ್ನು ನಿಮಗೆ ನೀಡಿದ್ದೇನೆ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಬೇರೆಯವ್ರಿಗೂ ಶೇರ್ ಮಾಡಿ. ಹಾಗೆ ಮುಂದಿನ ವಿಡಿಯೋಗಳು ಕೂಡ ಕಾಯ್ತಾ ಇದೆ. ಮತ್ತೆ ಸಿಗ್ತೇನೆ. ಧನ್ಯವಾದಗಳು.